Hi students, in this video I am going to discuss with you about the meaning and classification of overheads. The cost pertaining to a cost center or cost unit may be divided into two portions. One is direct and the other one is indirect. This indirect portion of the total cost constitutes the overhead cost, which is nothing but the aggregate of indirect material cost, indirect wages cost, and indirect expenses. These are the costs which are incurred for the benefit of a number of cost centers or cost units. It cannot be conveniently identified with a particular cost center or cost unit, but it can be apportioned to or absorbed by cost centers or cost units. ಅಂದರೆ ಮೇಲ್ವೆಚ್ಚಗಳು ಅಂಥೇಳಿ. ಈ ಮೇಲ್ವೆಚ್ಚಗಳು ಅಂತ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ಈ ಟೋಟಲ್ ಕಾಸ್ಟ್ ಸೆಂಟರ್ ಅಥವಾ ಕಾಸ್ಟ್ ಯೂನಿಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನು ನಾವು ಎರಡು ಭಾಗ ಮಾಡ್ತೀವಿ. ಒಂದು ನೇರ ವೆಚ್ಚಗಳು ಮತ್ತು ಪರೋಕ್ಷ ವೆಚ್ಚಗಳು ಅಂತ. ಈ ಪರೋಕ್ಷ ವೆಚ್ಚಗಳನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ಒಟ್ಟು ವೆಚ್ಚದಲ್ಲಿ ಕಂಡು ಬರ್ತಕ್ಕಂಥ ಈ ಪರೋಕ್ಷ ವೆಚ್ಚಗಳನ್ನು ನಾವು ಮೇಲ್ವೆಚ್ಚಗಳು ಅಂತೇಳಿ ಕರಿತೀವಿ. ಈ ಮೇಲ್ವೆಚ್ಚಗಳಲ್ಲಿ ಸಾಮಾನ್ಯವಾಗಿ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ, ಅಂದರೆ ಪರೋಕ್ಷವಾಗಿರ್ತಕ್ಕಂಥ ಮೆಟೀರಿಯಲ್ ಕಾಸ್ಟ್, ಪರೋಕ್ಷವಾದಂತಹ ಲೇಬರ್ ಕಾಸ್ಟ್, ಪರೋಕ್ಷವಾಗಿರ್ತಕ್ಕಂಥ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವೆಲ್ಲ ಸೇರ್ತವೆ. ಈ ಪರೋಕ್ಷ ವೆಚ್ಚಗಳು ಅಂತ ಹೇಳ್ತೀವಲ್ಲ, ಇಂಡೈರೆಕ್ಟ್ ವೆಚ್ಚ ಕಾಸ್ಟ್ಗಳು, ಇವುಗಳನ್ನು ಸಾಮಾನ್ಯವಾಗಿ ಬಹಳಷ್ಟು ಕಾಸ್ಟ್ ಸೆಂಟರ್ಗಳು ಅಥವಾ ಕಾಸ್ಟ್ ಯೂನಿಟ್ಗಳ ಒಂದು ಬೆನಿಫಿಟ್ಗಾಗಿ ಇಲ್ಲಿ ಈ ವೆಚ್ಚಗಳನ್ನು ನಾವು ಖರ್ಚು ಮಾಡಿರ್ತೀವಿ. ಸೊ ಅವುಗಳನ್ನು ನಿರ್ದಿಷ್ಟವಾಗಿ ಯಾವುದೇ ಒಂದು ಕಾಸ್ಟ್ ಸೆಂಟರ್ ಅಥವಾ ಕಾಸ್ಟ್ ಯೂನಿಟ್ಟಿಗೆ ನಾವು ಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಅವುಗಳನ್ನು ಏನು ಮಾಡಬೇಕು ಅಂದರೆ ಅವುಗಳ ಮಧ್ಯೆ ಹಂಚಿಕೆ ಮಾಡಬೇಕಾಗತ್ತೆ. ಸೊ ಕ್ಲಾಸಿಫಿಕೇಷನ್ ಆಫ್ ಓವರ್ ಹೆಡ್ ಕಾಸ್ಟ್ ಅಂಥೇಳಿ, ಅಂದರೆ ಓವರ್ ಹೆಡ್ ಕಾಸ್ಟ್ಗಳನ್ನು ನಾವು ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂತ. The overhead costs are going to be classified into different categories on various bases. For example, functional classification, classification with regard to the behavior of the expenditure, element-wise classification, classification according to the nature of expenditure, etc. ಈ ಥರ 4 ಆಧಾರಗಳನ್ನು ಇಟ್ಕೊಂಡು ಈ ಮೇಲ್ವೆಚ್ಚಗಳನ್ನು ಸಾಮಾನ್ಯವಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ ಫಂಕ್ಷನಲ್ ಕ್ಲಾಸಿಫಿಕೇಷನ್ ಅಂತ, ಆಮೇಲೆ ಅವುಗಳ ಎಕ್ಸ್ಪೆಂಡಿಚರ್ಗಳ ಒಂದು ವರ್ತನೆಯನ್ನು ಆಧಾರವಾಗಿಟ್ಕೊಂಡು, ಆಮೇಲೆ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ ಅಂತ ಬಂದು, ಆಮೇಲೆ ಅವುಗಳ ಒಂದು ಎಕ್ಸ್ಪೆಂಡಿಚರ್ಸ್ಗಳ ಒಂದು ಆ ಸ್ವರೂಪವನ್ನು ಆಧಾರವಾಗಿಟ್ಕೊಂಡು ವರ್ಗೀಕರಣ ಅಂತೇಳಿ ಈ ಥರ 4 ಭಾಗ ಮಾಡ್ತೀವಿ. ಫಸ್ಟ್ ಒಂದು ಫಂಕ್ಷನಲ್ ಕ್ಲಾಸಿಫಿಕೇಷನ್ ಅಂತ. ವೆನ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆರ್ ಕ್ಲಾಸಿಫೈಡ್ ವಿತ್ ರೆಫರೆನ್ಸ್ ಟು ಮೇಜರ್ ಆಕ್ಟಿವಿಟಿ ಡಿವಿಷನ್ಸ್ ಆಫ್ ಎ ಕನ್ಸರ್ನ್, ದಟ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಕ್ಲಾಸಿಫಿಕೇಷನ್ ಆಫ್ ಓವರ್ ಹೆಡ್. ಅಂದರೆ ಓವರ್ ಹೆಡ್ಸ್ಗಳನ್ನು ಸಾಮಾನ್ಯವಾಗಿ ಯಾವುದೇ ಒಂದು ಕನ್ಸರ್ನಿನ ಕಾರ್ಯಗಳಿಗೆ ಅನುಗುಣವಾಗಿ ನಾವು ಡಿವೈಡ್ ಮಾಡಿದ್ವಿ ಅಂತಂದರೆ ಅದಕ್ಕೆ ಫಂಕ್ಷನಲ್ ಕ್ಲಾಸಿಫಿಕೇಷನ್ ಅಂಥೇಳಿ ಕರಿತೀವಿ. ಸೊ ಆನ್ ದಿಸ್ ಬೇಸಿಸ್ ಓವರ್ ಹೆಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಸಮ್ 4 ಕೆಟಗರೀಸ್. ಅವಕ್ಕೆ ಈ ಒಂದು ಆಧಾರದ ಮೇಲೆ ಓವರ್ ಹೆಡ್ ಕಾಸ್ಟ್ಗಳನ್ನು ಸಾಮಾನ್ಯವಾಗಿ ನಾವು 4 ವಿಧಗಳಾಗಿ ವರ್ಗೀಕರಿಸ್ತೀವಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡಕ್ಷನ್ ಆರ್ ವರ್ಕ್ಸ್ ಓವರ್ ಹೆಡ್ ಅಂತೇಳಿ ಕರಿತೀವಿ ಒಂದು, ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸು, ಇನ್ನೊಂದು ಸೆಲ್ಲಿಂಗ್ ಓವರ್ ಹೆಡ್, ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ. Manufacturing overheads are those overheads, or these are the indirect costs which have been incurred in connection with the manufacturing division of a concern. ಯಾವುದೇ ಒಂದು ಸಂಸ್ಥೆಯ ಉತ್ಪಾದನಾ ಘಟಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನು, ಅಂದರೆ ಮೇಲ್ವೆಚ್ಚಗಳನ್ನು ಅಥವಾ ಪರೋಕ್ಷವಾಗಿರ್ತಕ್ಕಂಥ ವೆಚ್ಚಗಳನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಅಂಥೇಳಿ ಕರಿತೀವಿ. ಸಾಮಾನ್ಯವಾಗಿ ದೀಸ್ ಆರ್ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ಅಂದರೆ ವಸ್ತುಗಳ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಈ ಒಂದು ವೆಚ್ಚಗಳನ್ನು ನಾವು ಮಾಡಿರ್ತೀವಿ. ಉದಾಹರಣೆಗೆ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ವೇಜಸ್ ಕಾಸ್ಟ್, ಫ್ಯೂಯಲ್ ಆ್ಯಂಡ್ ಪವರ್, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ಎಟ್ಸೆಟ್ರಾ. ಎರಡನೇದಾಗಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಫೀಸ್ ಓವರ್ ಹೆಡ್ಸ್. ದೇ ಇನ್ಕ್ಲೂಡ್ ಆಲ್ ದಿ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಇನ್ ಫಾರ್ಮ್ಯುಲೇಟಿಂಗ್ ಪಾಲಿಸಿ, ಡೈರೆಕ್ಟಿಂಗ್ ದ organization, controlling and managing the operations of an undertaking which is not related directly to a research, development, production or selling activity or function. ಅಂದರೆ ಆಫೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ವೆಚ್ಚಗಳನ್ನು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆಫೀಸ್ ರೆಂಟ್ ಆಗಿರ್ಬೋದು, ಆಮೇಲೆ ಸ್ಯಾಲ್ರಿ ಆಫ್ ದ ಆಫೀಸ್ ಸ್ಟಾಫ್ ಆಗಿರ್ಬೋದು, ಆಮೇಲೆ ಲೈಟ್ ವೇಜಸ್ ಆಫ್ ಕ್ಲರ್ಕ್ಸ್ ಆಗಿರ್ಬೋದು, ಸ್ಯಾಲ್ರಿ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಎಟ್ಸೆಟ್ರಾ. ದೆನ್ ಥರ್ಡ್ ಒನ್ ಅಂದರೆ ಸೆಲ್ಲಿಂಗ್ ಓವರ್ ಹೆಡ್ ಅಂತ. ಸೆಲ್ಲಿಂಗ್ ಓವರ್ ಹೆಡ್ಸ್ ಆರ್ ಆಲ್ ದೋಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಇನ್ ಅಸೋಸಿಯೇಷನ್ ವಿತ್ ದ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್.
ಅಂದರೆ ವಸ್ತುವನ್ನು ಮಾರಾಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನೇನು ಪರೋಕ್ಷವಾಗಿರ್ತಕ್ಕಂಥ ವೆಚ್ಚಗಳನ್ನು ಮಾಡ್ತೀವೋ ಅವನ್ನೆಲ್ಲ ಸೆಲ್ಲಿಂಗ್ ಓವರ್ ಹೆಡ್ಸ್ ಅಂತೇಳಿ ನಾವು ಹೇಳ್ತೀವಿ. ಉದಾಹರಣೆ ಸೇಲ್ಸ್ಮನ್ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಶೋರೂಮ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಟ್ಸೆಟ್ರಾ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಅಂದರೆ ವಿತರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ವೆಚ್ಚಗಳು ಅಂತ. ಸೊ ಇಟ್ ಈಸ್ ದ ಎಕ್ಸ್ಪೆಂಡಿಚರ್ ವಿಚ್ ಈಸ್ ಇನ್ಕರ್ಡ್ ಇನ್ ದ process which begins with the making the packed product available for dispatch and ends with making the reconditioned return empty package if any available for reuse ಅಂತ. ಅಂದರೆ ಈ ವಸ್ತುಗಳ ವಿತರಣೆಗೆ ಸಂಬಂಧಪಟ್ಟಂತೆ ಏನೇನು ಪರೋಕ್ಷವಾಗಿರ್ತಕ್ಕಂಥ ವೆಚ್ಚಗಳನ್ನು ಮಾಡ್ತೀವಿ ಅಂಥವುಗಳನ್ನೆಲ್ಲ ಒಟ್ಟುಗೂಡಿಸಿ ನಾವು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ವೇರ್ ಹೌಸ್ ಸ್ಟಾಫ್ ಸ್ಯಾಲ್ರೀಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆನ್ ಡೆಲಿವರಿ ವ್ಯಾನ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ವೇರ್ ಹೌಸ್ ರೆಂಟ್ ಆಗಿರ್ಬೋದು, ಎಟ್ಸೆಟ್ರಾ. ದೆನ್ ಸೆಕೆಂಡ್ ಒನ್ ಕ್ಲಾಸಿಫಿಕೇಶನ್ ವಿತ್ ರಿಗಾರ್ಡ್ ಟು ದ ಬಿಹೇವಿಯರ್ ಆಫ್ ಎಕ್ಸ್ಪೆಂಡಿಚರ್. Then on the basis of how the overheads are going to show their tendency to vary with production or sales volume, the overheads are classified into 3 categories. ಅಂದರೆ ಓವರ್ಹೆಡ್ಸ್ಗಳು ಉತ್ಪಾದನೆಯ ಲೆವೆಲ್ ಮಟ್ಟ ಅಥವಾ ಮಾರಾಟದ ಒಂದು ಮಟ್ಟಕ್ಕೆ ಅನುಗುಣವಾಗಿ ಯಾವ ರೀತಿ ಬದಲಾಗ್ತವೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು 3 ಭಾಗವಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಫಿಕ್ಸ್ಡ್ ಓವರ್ಹೆಡ್ಸ್, ಇನ್ನೊಂದು ವೇರಿಯಬಲ್ ಓವರ್ಹೆಡ್, ಇನ್ನೊಂದು ಸೆಮಿ ವೇರಿಯಬಲ್ ಓವರ್ಹೆಡ್ಸ್ ಅಂತ. Fixed overheads are those overheads which remain unchanged to a change in the level of activity. ಉತ್ಪಾದನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆದರೂ ಕೂಡ ಒಂದೇ ರೀತಿಯಾಗಿ ಸ್ಥಿರವಾಗಿರ್ತಕ್ಕಂಥ ಒಂದು ಮೇಲ್ವೆಚ್ಚಗಳನ್ನು ಫಿಕ್ಸ್ಡ್ ಓವರ್ಹೆಡ್ಸ್ ಅಂತ ಕರಿತೀವಿ. ಉದಾಹರಣೆಗೆ ರೆಂಟ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆಗಿರ್ಬೋದು, ಆಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇವೆಲ್ಲ ಉತ್ಪಾದನೆಯ ಮಟ್ಟ ಎಷ್ಟೇ ಇರಲಿ ಫಿಕ್ಸ್ ಆಗಿರ್ತವೆ. ಆದ್ದರಿಂದ ಇವಕ್ಕೆ ಫಿಕ್ಸ್ಡ್ ಓವರ್ಹೆಡ್ ಅಂತ ಕರಿತೀವಿ. Variable overheads are those overheads which tend to follow the level of activity. ವೇರಿಯಬಲ್ ಓವರ್ಹೆಡ್ಸ್ ಅಂತ ಅಂದರೆ ಇವೇನಪ್ಪ ಅಂತಂದರೆ ಉತ್ಪಾದನೆಯನ್ನು ಆಧಾರವಾಗಿಟ್ಕೊಂಡು ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಉತ್ಪಾದನೆ ಜಾಸ್ತಿ ಆದಂಗೂ ಜಾಸ್ತಿ ಆಗೋದು, ಉತ್ಪಾದನೆ ಕಡಿಮೆ ಆದಂಗೂ ಕಡಿಮೆ ಆಗೋದು ಅಂತ. ದಿ ವೇರಿ ಇನ್ ಟೋಟಲ್ ಇನ್ ಡೈರೆಕ್ಟ್ ಪ್ರಪೋರ್ಷನ್ ಟು ದ ವಾಲ್ಯೂಮ್ ಆಫ್ ಔಟ್ಪುಟ್. ಅಂದರೆ ಇವು ಒಟ್ಟು ವೇರಿಯಬಲ್ ಕಾಸ್ಟ್ ಏನಾಗ್ತದೆ ಅಂತಂದರೆ ಉತ್ಪಾದನೆ ಜಾಸ್ತಿ ಆದಂಗೆಲ್ಲ ಇದು ಕೂಡ ಜಾಸ್ತಿ ಆಗ್ತದೆ. ಬಟ್ ದ ಕಾಸ್ಟ್ ಪರ್ ಯೂನಿಟ್ ರಿಮೇನ್ ಸೇಮ್ ಅಂತ. ಇವುಗಳ ಒಂದು ವೆಚ್ಚ ಪರ್ ಯೂನಿಟ್ ವೆಚ್ಚ ಏನಿರುತ್ತೆ ಅದು ಸ್ಥಿರವಾಗಿರುತ್ತೆ. ಆದರೆ ಫಿಕ್ಸ್ಡ್ ಓವರ್ಹೆಡ್ಗಳ ಕಾಸ್ಟ್ ಪರ್ ಯೂನಿಟ್ ಏನಾಗ್ತದೆ ಅಂದರೆ ಇಟ್ ವೇರೀಸ್ ಇನ್ವರ್ಸ್ಲಿ ವಿತ್ ದ ಲೆವೆಲ್ ಆಫ್ ಔಟ್ಪುಟ್. ಅದು ಉತ್ಪಾದನೆ ಜಾಸ್ತಿ ಆದಂಗೂ ಕಡಿಮೆ ಆಗೋದು, ಕಡಿಮೆ ಆದಂಗೂ ಜಾಸ್ತಿ ಆಗೋದು ಆಗ್ತದೆ ಫಿಕ್ಸ್ಡ್ ಓವರ್ಹೆಡ್. ಆದರೆ ವೇರಿಯಬಲ್ ಓವರ್ಹೆಡ್ ಏನಿರುತ್ತಲ್ಲ ಅದು ಉತ್ಪಾದನೆ ಜಾಸ್ತಿ ಆದಂಗೆಲ್ಲ ಜಾಸ್ತಿ ಆಗುತ್ತೆ, ಕಡಿಮೆ ಆದಂಗೆಲ್ಲ ಕಡಿಮೆ ಆಗುತ್ತೆ ಅಂತ. ಉದಾಹರಣೆಗೆ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ಲೇಬರ್ ಕಾಸ್ಟ್, ಲೂಬ್ರಿಕೆಂಟ್ಸ್ ಎಟ್ಸೆಟ್ರಾ. ಸೆಮಿ ವೇರಿಯಬಲ್ ಓವರ್ಹೆಡ್ಸ್ ಅಂತ. ದೀಸ್ ಆರ್ ದಿ ಇಂಡೈರೆಕ್ಟ್ ಕಾಸ್ಟ್ which remain fixed up to a level of activity and beyond which they vary along with the level of output. ಇನ್ನು ಕೆಲವೊಂದು ಓವರ್ಹೆಡ್ಸ್ ಇರ್ತವೆ, ಅವು ಒಂದು ಹಂತದವರೆಗೆ ಸ್ಥಿರವಾಗಿರ್ತವೆ. ಅದನ್ನು ದಾಟಿದ್ವು ಅಂತಂದರೆ ಅವು ಕೂಡ ವೇರಿಯಬಲ್ ಆಗ್ತವೆ ಅಂತ. ಫಾರ್ ಎಕ್ಸಾಂಪಲ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಂತ. ಸೊ ಇವು ಒಂದು ನಿರ್ದಿಷ್ಟ ಹಂತದವರೆಗೆ ಸ್ಥಿರವಾಗಿರ್ತವೆ, ಅದನ್ನು ದಾಟಿತು ಅಂತಂದರೆ ಅವು ಕೂಡ ವೇರಿಯಬಲ್ ಎಕ್ಸ್ಪೆನ್ಸಸ್ ಆಗ್ತವೆ ಅಂತ. ಸೊ ಇದು ಸೆಮಿ ವೇರಿಯಬಲ್ ಓವರ್ಹೆಡ್ಸ್ ಅಂತ. Then element wise classification. Here the overheads are classified according to the nature and sources of expenditure. ಈ ವೆಚ್ಚಗಳ ಒಂದು ಸೋರ್ಸ್, ನೇಚರ್, ಅದರ ಸ್ವರೂಪ ಮತ್ತು ಅವುಗಳ ಒಂದು ಮೂಲ, ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಉದಾಹರಣೆ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ. ಅಂದರೆ ಆಲ್ ದೋಸ್ materials which do not normally form a part of the finished product are called as indirect materials. ಯಾವ ಒಂದು ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ಗಳ ವೆಚ್ಚ ಅದು ಫಿನಿಶ್ಡ್ ಪ್ರಾಡಕ್ಟಿನ ಒಂದು ಭಾಗವಾಗಿ ಕಂಡು ಬರೋದಿಲ್ವೋ ಅಂತಹ ಒಂದು ವೆಚ್ಚಗಳನ್ನು, ಮೆಟೀರಿಯಲ್ ವೆಚ್ಚಗಳನ್ನು ನಾವು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸ್ಟೋರ್ಸ್ ಯೂಸ್ಡ್ ಇನ್ ಮೇಂಟೆನೆನ್ಸ್ ಆಫ್ ಮೆಷಿನರಿ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಎಟ್ಸೆಟ್ರಾ ಇವೆಲ್ಲ. ದೆನ್ ಇಂಡೈರೆಕ್ಟ್ ಲೇಬರ್, the wages of that labor which cannot be allocated but which can be apportioned to or absorbed by cost centers or cost units is known as indirect labor. ಇದು ಕೂಡ ಅದೇ ಥರ. ಅಂದರೆ ಒಂದು ನೇರವಾಗಿ ಯಾವುದೇ ಒಂದು ಕಾಸ್ಟ್ ಸೆಂಟರಿಗೆ ಖರ್ಚು ಮಾಡದೇ ಇರತಕ್ಕಂಥ, ಆದರೆ ಬಹಳಷ್ಟು ಕಾಸ್ಟ್ ಸೆಂಟರ್ಗಳ ನಡುವೆ ಹಂಚಬೇಕಾಗಿರ್ತಕ್ಕಂಥ ಒಂದು ಲೇಬರ್ ಕಾಸ್ಟನ್ನು ನಾವು ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತಲೇ ಕರಿತೀವಿ. ಉದಾಹರಣೆಗೆ ಮೇಂಟೆನೆನ್ಸ್ ವರ್ಕರ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಕೂಲೀಸ್ಗಳಾಗಿರ್ಬೋದು, ಎಟ್ಸೆಟ್ರಾ. Then indirect expenses.
These are the expenses which cannot be allocated but which can be apportioned to or absorbed by cost centers or cost units as rent, rates, insurance, cost of training new employees, etc. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೂ ಕೂಡ ಇವು ಕೂಡ ಅದೇ ಥರ. ಇವುಗಳನ್ನು ನೇರವಾಗಿ ಅಲೋಕೇಟ್ ಮಾಡೋಕ್ಕಾಗೋದಿಲ್ಲ. ಅವುಗಳನ್ನು ಬಹಳಷ್ಟು ಕಾಸ್ಟ್ ಸೆಂಟರ್ಗಳಿಗಾಗಿ ಇವುಗಳನ್ನು ಖರ್ಚು ಮಾಡಿರ್ತಾರೆ. ಸೊ ಅವುಗಳನ್ನು ನಾವೇನು ಮಾಡ್ಬೋದು, ಅಪೋರ್ಷನ್ ಮಾಡ್ಬೋದು ಅಂತ. ರೆಂಟ್ ಆಗಿರ್ಬೋದು, ರೇಟ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇವೆಲ್ಲ ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ದಲ್ಲಿ ಬರ್ತವೆ. ದೆನ್ ಕ್ಲಾಸಿಫಿಕೇಶನ್ ಆಫ್ ಓವರ್ ಹೆಡ್ಸ್ ಅಕಾರ್ಡಿಂಗ್ ಟು ದ ನೇಚರ್ ಆಫ್ ಎಕ್ಸ್ಪೆನ್ಸಸ್. In order to have effective analysis of the expenses in detail, each of manufacturing, administration, selling and distribution overhead cost is classified into smaller subdivisions so that expenses of similar nature can be grouped together under one head ಅಂತ. ಸೊ ಇಲ್ಲಿ ನೇಚರ್ ಆಫ್ ಎಕ್ಸ್ಪೆನ್ಸಸ್ ಮೂಲಕ ಅಂದರೆ ವೆಚ್ಚಗಳ ಒಂದು ಸ್ವರೂಪವನ್ನು ಆಧಾರವಾಗಿಟ್ಕೊಂಡು ನಾವು ಇನ್ನೂ ಕ್ಲೀನಾಗಿ ಎಫೆಕ್ಟಿವ್ ಆಗಿ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಈ ಒಂದು ಆಧಾರದಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ ಅಂತ. ದೆನ್ ಟೈಪ್ಸ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಅಂತ. ಇನ್ ಎ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ದೇರ್ ಆರ್ 3 ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್. ಸಾಮಾನ್ಯವಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನಲ್ಲಿ ಸಾಮಾನ್ಯವಾಗಿ 3 ರೀತಿಯಾಗಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಒಂದೇನಪ್ಪ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡ್ಯೂಸಿಂಗ್ ಡಿಪಾರ್ಟ್ಮೆಂಟ್ಸ್ ವಿಚ್ ಆರ್ ಮೇನ್ಲಿ ಎಂಗೇಜ್ಡ್ ಇನ್ ದ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಅಂದರೆ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡ್ಯೂಸಿಂಗ್ ಡಿಪಾರ್ಟ್ಮೆಂಟ್ಸ್ ಅಂಥೇಳಿ ನಾವು ಕರಿತೀವಿ. ದೆನ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಅಂತ. ದೀಸ್ ಆರ್ ನಾಟ್ ಡೈರೆಕ್ಟ್ಲಿ ಎಂಗೇಜ್ಡ್ ಇನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ದೋ ಇಟ್ಸ್ ಎಕ್ಸಿಸ್ಟೆನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಸ್ಮೂತ್ ಆ್ಯಂಡ್ ಎಫಿಷಿಯಂಟ್ ರನ್ನಿಂಗ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್. ಇವು ಉತ್ಪಾದನೆಯಲ್ಲಿ ನೇರವಾಗಿ ತೊಡಗಿಕೊಂಡಿರುವುದಿಲ್ಲ, ಆದರೆ ಉತ್ಪಾದನೆಗೆ ಇವು ಅತಿ ಅವಶ್ಯಕ. ಉತ್ಪಾದನೆ ಸುಸೂತ್ರವಾಗಿ ನಡಿಬೇಕು ಅಂತಂದರೆ ಇವುಗಳ ಒಂದು ಸೇವೆ ಅತಿ ಮುಖ್ಯವಾಗಿರುತ್ತೆ ಅಂತ. ಉದಾಹರಣೆಗೆ ರಿಪೇರ್ಸ್, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ಸ್ ಎಟ್ಸೆಟ್ರಾ. ಪಾರ್ಟ್ಲಿ ಪ್ರೊಡ್ಯೂಸಿಂಗ್ ಡಿಪಾರ್ಟ್ಮೆಂಟ್ಸ್. These are the departments which are normally service departments but sometimes does some productive work. ಅಂದರೆ ಪಾರ್ಟ್ಲಿ ಪ್ರೊಡ್ಯೂಸಿಂಗ್ ಡಿಪಾರ್ಟ್ಮೆಂಟ್ಸ್ ಅಂತಂದರೆ ಸಾಮಾನ್ಯವಾಗಿ ಇವು ಸೇವೆಗಳಲ್ಲಿ ಸೇವೆಯನ್ನು ಒದಗಿಸ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು. ಆದರೆ ಕೆಲವೊಮ್ಮೆ ಇವು ಏನು ಮಾಡ್ತವೆ ಅಂತಂದರೆ ಉತ್ಪಾದನಾ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿರ್ತವೆ. ಆದ್ದರಿಂದ ಅವುಗಳನ್ನು ಪಾರ್ಟ್ಲಿ ಪ್ರೊಡ್ಯೂಸಿಂಗ್ ಡಿಪಾರ್ಟ್ಮೆಂಟ್ಸ್ ಅಂತೇಳಿ ಕರೀತಾರೆ. ದೆನ್ ಅಲೋಕೇಶನ್ ಆ್ಯಂಡ್ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂತ. ಓವರ್ ಹೆಡ್ಗಳನ್ನು ಅಲೋಕೇಟ್ ಮಾಡೋದು ಅಂದರೆ ಏನು, ಅಪೋರ್ಷನ್ ಮಾಡೋದು ಅಂದರೆ ಏನು ಅಂತ. ಅಲೋಕೇಶನ್ ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ಓವರ್ ಹೆಡ್ಸ್ ವಿತ್ ಕಾಸ್ಟ್ ಸೆಂಟರ್ಸ್. ಕಾಸ್ಟ್ ಸೆಂಟರ್ಗಳ ಜೊತೆಗೆ ಮೇಲ್ವೆಚ್ಚಗಳನ್ನು ಗುರುತಿಸೋದು ಒಂದು ಪ್ರಕ್ರಿಯೆಯನ್ನು ನಾವು ಅಲೋಕೇಶನ್ ಅಂತ ಹೇಳಿ ಕರಿತೀವಿ. ನೇರವಾಗಿ ಇವುಗಳನ್ನು ಗುರುತಿಸೋದಕ್ಕೆ ಸಾಧ್ಯ. An expense which is directly identifiable with a specific cost center is allocated to that center. ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಮೇಲ್ವೆಚ್ಚಗಳನ್ನು ಮಾಡಿರ್ತೀವೋ ಆ ಒಂದು ಮೇಲ್ವೆಚ್ಚವನ್ನು ಅದೇ ಡಿಪಾರ್ಟ್ಮೆಂಟಿಗೆ ನಾವು ಹಂಚಿಕೆ ಮಾಡೋದಕ್ಕೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಅಲೋಕೇಶನ್ ಅಂತ ಹೇಳಿ ಕರಿತೀವಿ. ನೇರವಾಗಿ ಒಂದೇ ಡಿಪಾರ್ಟ್ಮೆಂಟಿಗೆ ಇದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಇಟ್ ಈಸ್ ದ ಅಲಾಟ್ಮೆಂಟ್ ಆಫ್ ಹೋಲ್ ಐಟಮ್ ಆಫ್ ಕಾಸ್ಟ್ ಟು ಕಾಸ್ಟ್ ಸೆಂಟರ್ಸ್ ಆರ್ ಕಾಸ್ಟ್ ಯೂನಿಟ್ಸ್, or it refers to the charging of expenses which can be identified wholly with a particular department. ಅಂದರೆ ನೇರವಾಗಿ ಒಂದು ವಿಭಾಗದ ಜೊತೆಗೆ ನಾವು ಈ ಒಂದು ವೆಚ್ಚಗಳನ್ನು ಗುರುತಿಸೋದಕ್ಕೆ ಸಾಧ್ಯ. ಸೊ ಅಂತಹ ವೆಚ್ಚಗಳನ್ನು ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಅಲೋಕೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ದ ಕಾಸ್ಟ್ ಅಪೋರ್ಷನ್ಮೆಂಟ್ ಅಂದರೆ ಏನು ಅಂತಂದರೆ ಇಟ್ ಈಸ್ ದ ಅಲಾಟ್ಮೆಂಟ್ ಆಫ್ ಪ್ರಪೋರ್ಷನ್ಸ್ ಆಫ್ ಐಟಮ್ಸ್ ಟು ಕಾಸ್ಟ್ ಸೆಂಟರ್ಸ್ ಆರ್ ಕಾಸ್ಟ್ ಯೂನಿಟ್ಸ್. ಇಲ್ಲೇನಾಗಿರುತ್ತೆ ಅಂದರೆ ಒಂದು ನಿರ್ದಿಷ್ಟ ವೆಚ್ಚವನ್ನು ನಾವು ಬಹಳಷ್ಟು ಡಿಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ಖರ್ಚು ಮಾಡಿರ್ತೀವಿ. ಅಂತಹ ಒಂದು ವೆಚ್ಚಗಳನ್ನು ನಾವು ಆಯಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೆಲವೊಂದು ಆಧಾರಗಳನ್ನು ಇಟ್ಕೊಂಡ್ಬಿಟ್ಟು ಹಂಚಿಕೆ ಮಾಡೋದಕ್ಕೆ ಕಾಸ್ಟ್ ಅಪೋರ್ಷನ್ಮೆಂಟ್ ಅಂತೇಳಿ ಹೇಳ್ತೀವಿ. ಹಂಚಿಕೆ ಮಾಡೋದು ಅಂಥೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವು ಯಾವುದೋ ಒಂದು ನಿರ್ದಿಷ್ಟ ಒಂದು ಆಧಾರದ ಅನ್ವಯವಾಗಿ ಈ ವೆಚ್ಚಗಳನ್ನು ಅಂದರೆ 3-4 ಡಿಪಾರ್ಟ್ಮೆಂಟ್ಗಳ ಅನುಕೂಲಕ್ಕಾಗಿ ಇಂಥ ವೆಚ್ಚಗಳನ್ನು ಮಾಡಿರ್ತೀವಿ. ಅವುಗಳನ್ನು ಆ 3-4 ಡಿಪಾರ್ಟ್ಮೆಂಟ್ಗಳ ನಡುವೆ ಹಂಚಿಕೆ ಮಾಡ್ತೀವಿ ಅಂತ. ಈ ಹಂಚಿಕೆ ಮಾಡ್ತಕ್ಕಂಥ ಒಂದು ಬೇಸ್ಗಳು, ಆಧಾರಗಳು ಯಾವ್ಯಾವು ಅಂತ, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂತ. ದ ಓವರ್ ಹೆಡ್ಸ್ ಆರ್ ಟು ಬಿ ಅಪೋರ್ಷನ್ಡ್ ಆನ್ ಸೂಟಬಲ್ ಬೇಸಿಸ್ ಟು ಪ್ರೊಡಕ್ಷನ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್.
ಈ ಓವರ್ ಹೆಡ್ಸ್ಗಳನ್ನು ಈ ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಒಂದು ನಿರ್ದಿಷ್ಟ ಆಧಾರಗಳನ್ನು ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕಾಗತ್ತೆ ಅಂದರೆ ಹಂಚಿಕೆ ಮಾಡಬೇಕಾಗತ್ತೆ, ಅಪೋರ್ಷನ್ ಮಾಡಬೇಕಾಗತ್ತೆ. ದಿಸ್ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಈಸ್ ಯೂಸ್ವಲಿ ನೋನ್ ಆ್ಯಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಈ ಥರ ಈ ಮೇಲ್ವೆಚ್ಚಗಳನ್ನು ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ಗಳ ನಡುವೆ ಹಂಚಿಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಪ್ರಾಥಮಿಕ ಒಂದು ಹಂಚಿಕೆ ಅಂತೇಳಿ ಕರಿತೀವಿ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಕರಿತೀವಿ. ಫಾಲೋಯಿಂಗ್ ಆರ್ ದ ಮೇನ್ ಬೇಸಿಸ್ ಆಫ್ ಓವರ್ಹೆಡ್ ಅಪೋರ್ಷನ್ಮೆಂಟ್ ಯುಟಿಲೈಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್. ಕೆಳಗಿನ ಕೆಲವೊಂದು ಬೇಸ್ಗಳನ್ನು ನಾವು ಸಾಮಾನ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ಗಳಲ್ಲಿ ಈ ಓವರ್ ಹೆಡ್ಸ್ಗಳನ್ನು ಅಪೋರ್ಷನ್ ಮಾಡೋದಕ್ಕೆ, ಹಂಚಿಕೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಉದಾಹರಣೆ ಡೈರೆಕ್ಟ್ ಅಲೋಕೇಶನ್ ಅಂತ, ನೇರ ಹಂಚಿಕೆ ಅಂತ. ಹಿಯರ್ overheads are directly allocated to various departments on the basis of expenses for each department respectively. ಇಲ್ಲಿ ಏನು ಅಂತಂದರೆ ಪ್ರತಿ ಒಂದು ಡಿಪಾರ್ಟ್ಮೆಂಟಿಗೂ ನಾವು ವೆಚ್ಚಗಳನ್ನು ಮಾಡಿರ್ತೀವಿ. ಸೊ ಹಾಗಾಗಿ ಆಯಾ ಡಿಪಾರ್ಟ್ಮೆಂಟಿಗೆ ಮಾಡಿರ್ತಕ್ಕಂಥ ವೆಚ್ಚಗಳನ್ನು ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ನೇರವಾಗಿ ಹಂಚಿಕೆ ಮಾಡಲಾಗತ್ತೆ ಇಲ್ಲಿ ಅಂತ. ಎಕ್ಸಾಂಪಲ್, ಓವರ್ ಟೈಮ್ ಪ್ರೀಮಿಯಮ್ ಆಫ್ ವರ್ಕರ್ಸ್ ಎಂಗೇಜ್ಡ್ ಇನ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಯಾವುದೋ ಒಂದು ನಿರ್ದಿಷ್ಟ ಡಿಪಾರ್ಟ್ಮೆಂಟಲ್ಲಿ ಓವರ್ ಹೆಡ್ ಏನು ಅಂತಂದ್ರೆ ಓವರ್ ಟೈಮ್ ಕೆಲಸ ಆಗಿರುತ್ತೆ. ಸೊ ಆವಾಗ ಆ ಓವರ್ ಟೈಮ್ ಪ್ರೀಮಿಯಮ್ ಹಣವನ್ನು ಅದೇ ಡಿಪಾರ್ಟ್ಮೆಂಟಿಗೆ ನಾವು ಹಂಚಿಕೆ ಮಾಡ್ತೀವಿ. ಇದಕ್ಕೆ ನಾವು ಡೈರೆಕ್ಟ್ ಅಲೋಕೇಶನ್ ಅಂತೇಳಿ ಕರಿತೀವಿ. ಡೈರೆಕ್ಟ್ ಲೇಬರ್ ಆರ್ ಮೆಷಿನ್ ಅವರ್ಸ್ ಅಂತ. ಹಿಯರ್ ದ ಓವರ್ ಹೆಡ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇನ್ ದ ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ಲೇಬರ್ ಆರ್ ಮೆಷಿನ್ ಅವರ್ಸ್ ವರ್ಕ್ಡ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಲೇಬರರ್ಸ್ಗಳು ವರ್ಕ್ ಮಾಡಿದ್ದಾರೆ ಅಥವಾ ಎಷ್ಟು ಮೆಷಿನ್ ಅವರ್ಸ್ಗಳು ವರ್ಕ್ ಆಗಿದ್ದಾವೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ನಾವು ಕೆಲವೊಂದು ಓವರ್ ಹೆಡ್ಸ್ಗಳನ್ನು ಹಂಚಿಕೆ ಮಾಡಿದರೆ ಅದನ್ನು ಡೈರೆಕ್ಟ್ ಲೇಬರ್ ಅಥವಾ ಮೆಷಿನ್ ಅವರ್ ರೇಟ್ ಮೆಥಡ್ ಅಂತೇಳಿ ನಾವು ಕರಿತೀವಿ. ಮೂರನೇದಾಗಿ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಪಾಸಿಂಗ್ ಥ್ರೂ ಕಾಸ್ಟ್ ಸೆಂಟರ್ಸ್. ಕೆಲವೊಮ್ಮೆ ಏನು ಅಂತಂದರೆ ಬೇರೆ ಬೇರೆ ಕಾಸ್ಟ್ ಸೆಂಟರ್ಸ್ಗಳ ಮೂಲಕವಾಗಿ ಹಾದು ಹೋಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳ ಒಂದು ಮೌಲ್ಯವನ್ನು ಆಧಾರವಾಗಿಟ್ಕೊಂಡು ಓವರ್ ಹೆಡ್ಸ್ಗಳನ್ನು ಹಂಚಿಕೆ ಮಾಡೋದು. ಉದಾಹರಣೆಗೆ ಕೆಲವೊಂದು ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಇರ್ತವೆ. ಆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ಸ್ಪೆನ್ಸಸ್ಗಳನ್ನು ಸಾಮಾನ್ಯವಾಗಿ ಆ ಡಿಪಾರ್ಟ್ಮೆಂಟ್ಗಳ ಮೂಲಕ ಹಾದು ಹೋಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳ ವ್ಯಾಲ್ಯೂವನ್ನು ಆಧಾರವಾಗಿಟ್ಕೊಂಡು ಹಂಚಿಕೆ ಮಾಡಲಾಗತ್ತೆ ಅಂತ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಂತ. ಹಿಯರ್ ದ ಎಕ್ಸ್ಪೆನ್ಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ಸ್ ದ ಡಿಪಾರ್ಟ್ಮೆಂಟ್ಸ್ ಇನ್ ದ ರೇಷಿಯೋ ಆಫ್ ಡೈರೆಕ್ಟ್ ವೇಜಸ್ ಬಿಲ್ಸ್ ಆಫ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಇಲ್ಲಿ ಕೆಲವೊಂದು ಓವರ್ ಹೆಡ್ ಎಕ್ಸ್ಪೆನ್ಸಸ್ಗಳನ್ನು, ಉದಾಹರಣೆಗಾಗಿ ವರ್ಕರ್ಸ್ ಇನ್ಶೂರೆನ್ಸ್ ಆಗಿರ್ಬೋದು, ಕಾಂಟ್ರಿಬ್ಯೂಷನ್ ಟು PF ಆಗಿರ್ಬೋದು, ಇಂಥವುಗಳನ್ನು ಏನು ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ ಟೋಟಲ್ ವೇಜಸ್ ಬಿಲ್ಸ್ ಇದನ್ನು ಆಧಾರವಾಗಿಟ್ಕೊಂಡು ಹಂಚಿಕೆ ಮಾಡಲಾಗತ್ತೆ ಅಂತ. ನೆಕ್ಸ್ಟ್ ನಂಬರ್ ಆಫ್ ವರ್ಕರ್ಸ್. ಸಮ್ ಆಫ್ ದಿ ಓವರ್ ಹೆಡ್ ಎಕ್ಸ್ಪೆನ್ಸಸ್, ಎಕ್ಸಾಂಪಲ್ ಮೆಡಿಕಲ್ ಎಕ್ಸ್ಪೆನ್ಸಸ್, ರಿಕ್ರಿಯೇಷನ್ ಎಕ್ಸ್ಪೆನ್ಸಸ್ ಎಟ್ಸೆಟ್ರಾ, ದೇ ಆರ್ ಅಪೋರ್ಷನ್ಡ್ ಆನ್ ದ ಬೇಸಿಸ್ ಆಫ್ ದಿ that is the number of employees than on the wages bill. ಇಂಥ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನು, ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿರ್ಬೋದು, ರಿಕ್ರಿಯೇಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇವುಗಳನ್ನು ಏನು ಅಂದರೆ ವೇಜ್ ಬಿಲ್ ಆಧಾರವಾಗಿ ಹಂಚಿಕೆ ಮಾಡದೆ ನಾವೇನು ಮಾಡ್ತೀವಿ ಅಂದರೆ ಎಷ್ಟು ಎಂಪ್ಲಾಯೀಸ್ಗಳು, ಎಷ್ಟು ವರ್ಕರ್ಸ್ಗಳು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ ಡಿಪಾರ್ಟ್ಮೆಂಟಲ್ಲಿ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಹಂಚಿಕೆ ಮಾಡ್ತೀವಿ ಅಂತ. ನೆಕ್ಸ್ಟ್ ಫ್ಲೋರ್ ಏರಿಯಾ ಆಫ್ ಡಿಪಾರ್ಟ್ಮೆಂಟ್ಸ್. ಕೆಲವೊಮ್ಮೆ ನಾವು ಈ ಡಿಪಾರ್ಟ್ಮೆಂಟ್ಗಳ ಒಂದು ರೆಂಟ್ ಆಗಿರ್ಬೋದು, ಹೀಟಿಂಗ್ ಆಗಿರ್ಬೋದು ಅಥವಾ ಲೈಟಿಂಗ್ ಆಗಿರ್ಬೋದು, ಇಂಥವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಆ ಒಂದು ಡಿಪಾರ್ಟ್ಮೆಂಟಿನ ಫ್ಲೋರ್ ಏರಿಯಾ ಅಂದರೆ ವಿಸ್ತೀರ್ಣವನ್ನು ಆಧಾರವಾಗಿ ತೊಗೊಳ್ತೀವಿ ಅಂತ. ದೆನ್ ಕ್ಯಾಪಿಟಲ್ ವ್ಯಾಲ್ಯೂಸ್. ಹಿಯರ್ ದಿ ವ್ಯಾಲ್ಯೂಸ್ ಆಫ್ ಸರ್ಟೆನ್ ಅಸೆಟ್ಸ್ ಲೈಕ್ ಮೆಷಿನರಿ ಆ್ಯಂಡ್ ಬಿಲ್ಡಿಂಗ್ಸ್ ಆರ್ ಯೂಸ್ಡ್ ಫಾರ್ ಅಪೋರ್ಷನ್ಮೆಂಟ್ ಆಫ್ ಸರ್ಟೆನ್ ಎಕ್ಸ್ಪೆನ್ಸಸ್. ಉದಾಹರಣೆಗೆ ಈ ಬಾಡಿಗೆ ಆಗಿರ್ಬೋದು, ರೇಟ್ಸ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆಗಿರ್ಬೋದು, ಇಂಥವುಗಳನ್ನು ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹಂಚಿಕೆ ಮಾಡೋದಕ್ಕೋಸ್ಕರ ಕೆಲವೊಂದು ಅಸೆಟ್ಸ್ಗಳ ಒಂದು ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೀವಿ ಅಂತ. ದೆನ್ ಲೈಟ್ ಪಾಯಿಂಟ್ಸ್ ಅಂತ. ಲೈಟ್ ಪಾಯಿಂಟ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ದ ಅಪೋರ್ಷನ್ಮೆಂಟ್ ಆಫ್ ದ ಲೈಟಿಂಗ್ ಎಕ್ಸ್ಪೆನ್ಸಸ್. ಡಿಪಾರ್ಟ್ಮೆಂಟ್ಗಳ ನಡುವೆ ಈ ವಿದ್ಯುತ್ ಶಕ್ತಿ ಅಂದರೆ ದೀಪ ಲೈಟಿಂಗ್ಗೋಸ್ಕರ ನಾವೇನು ಖರ್ಚು ಮಾಡಿರ್ತೀವಲ್ಲ ಅಮೌಂಟನ್ನು, ಅದನ್ನು ಹಂಚಿಕೆ ಮಾಡೋದಕ್ಕೆ ಲೈಟ್ ಪಾಯಿಂಟ್ಸ್ಗಳು ಎಷ್ಟಿದ್ದಾವೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಹಂಚಿಕೆ ಮಾಡ್ತೀವಿ ಅಂತ. ದೆನ್ ಕಿಲೋವ್ಯಾಟ್ ಅವರ್ಸ್. ದಿಸ್ ಈಸ್ ಯೂಸ್ಡ್ ಫಾರ್ ಅಪೋರ್ಷನ್ಮೆಂಟ್ ಆಫ್ ಪವರ್ ಎಕ್ಸ್ಪೆನ್ಸಸ್. ಅಂದರೆ ಈ ಮೋಟಾರ್ಗಳನ್ನು ಇವುಗಳನ್ನು ನಡೆಸೋದಕ್ಕೆ ನಾವು ಉಪಯೋಗಿಸಿರ್ತಕ್ಕಂಥ ಒಂದು ಪವರ್ ಎಕ್ಸ್ಪೆನ್ಸಸ್ಸನ್ನು ಹಂಚಿಕೆ ಮಾಡೋದಕ್ಕೋಸ್ಕರ ಕಿಲೋವ್ಯಾಟ್ ಅವರ್ಸ್ಗಳನ್ನು ಉಪಯೋಗಿಸ್ತೀವಿ. ದ ಲಾಸ್ಟ್ ಒನ್ ಟೆಕ್ನಿಕಲ್ ಎಸ್ಟಿಮೇಟ್ಸ್. ದಿಸ್ ಬೇಸ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ದ ಅಪೋರ್ಷನ್ಮೆಂಟ್ ಆಫ್
those expenses for which it is not difficult to find out any other basis of apportionment. ಯಾವುದೇ ಒಂದು ಎಕ್ಸ್ಪೆನ್ಸಸ್ಗೆ ಬೇರೆ ಯಾವುದೇ ಒಂದು ಬೇಸನ್ನು ಕಂಡುಹಿಡಿಯೋದಕ್ಕೆ ಆಗಲಿಲ್ಲ, ಅದನ್ನು ಉಪಯೋಗಿಸೋಕೆ ಆಗಲಿಲ್ಲ ಅಂತಂದ ಸಂದರ್ಭದಲ್ಲಿ ನಾವು ಕೆಲವೊಂದು ಟೆಕ್ನಿಕಲ್ ಎಸ್ಟಿಮೇಟ್ಸ್ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಓವರ್ ಹೆಡ್ಸ್ಗಳನ್ನು ಹಂಚಿಕೆ ಮಾಡ್ತೀವಿ ಅಂತ. ಸೊ ದಿಸ್ ಈಸ್ ಸಮಥಿಂಗ್ ಅಬೌಟ್ ದಿ ದಟ್ ಈಸ್ ದಿ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂತ. ಥ್ಯಾಂಕ್ ಯು.